ಅಣ್ಣ ನಿನ್ ಮೂತಿನೂ ಒಂದಿ ಮೂತಿ ಇದ್ದಂಗೆ ಅದಲ್ಲ ಅಣ್ಣ. ನಾನ್ ಸರ್ ಸುಂದ್ರ. ಕನ್ನಡ ಪಾಕಶಾಲೆಗೆ ಬಂದ್ರೆ ಪಿಕ್ಸು ಈ ಹಂದಿ ಬಾಲ. ಇದೇನೋ ಬಾಯ ವಿಚಿತ್ರವಾಗಿದೆ. ಪೀಸ್ಕೊಳಕೋ ಬಾಸು, ಪೀಸ್ಕೊಳೋ. ಕಣ್ಣೇನ್ ಸೇದೋಗಿದ್ದತೆ ಲೋಕಿ ಬಾಸು ನಿನ್ಗೆ. ಹೋಗಿರಿ ಮುಖ್ಯ. ಅಂಟಮ್ಮ ಇವ ಸ್ಪೆಷಲ್ ಏನು? ಪೋರ್ಕ್ ನೂಡಲ್ಸ್. ನಮ್ಮಳ್ಳಿಗೆ ಚಂದ. ಬಾಗುರು ನಮ್ಮಳ್ಳಿಗೆ ಹಂಚ್ಕೊಂತಿನ ಜೊತೆಗೆ. ಈ ತರ ಪೀಸು ಎಲ್ಲೂ ಸಿಗಲ್ಲ. ಅದ್ರಲ್ಲೂ ಲೋಕಿ ಬಾಸ್ಗೆ ದೊಡ್ಡ ನೂಡಲ್ಸು ಬಾಯೊಳಗೆ ಹೋಯ್ತಾರೆ ಹಂಗೇನೆ ಸೈ ಅಂತ ಕಳ್ದೋಗ್ಬೇಕು. ಇದೇನೋ ಬಾಯ ವಿಚಿತ್ರವಾಗಿದೆ. ಬನ್ನಿ ಇವಾಗ ಹಂದಿ ಬಾಡ್ ಬೇಯಿಸ್ಕೊಬಿಡೋಣ. ಅಣ್ಣ ನನಗೆ ಕನ್ನಡ ಪಾಕಶಾಲೆ ಅಂದ್ರೆ ತುಂಬಾ ಪ್ರಾಣ ಕಾರಣ. ಯಾಕೆ ಬಾಸು ಈ ತರ ಸೆಂಟಿಮೆಂಟ್ ಡೈಲಾಗ್ ಹೊಡಿತಾ ಇದೀರಿ? ನನಗೋಸ್ಕರ ಯಾವಾಗ ಒಂದಿ ಬಾಡೆ ಮಾಡ್ಕೊಡ್ತಾ ಇರ್ತೀರಣ್ಣ, ಇದಕ್ಕಿಂತ ಇನ್ನೇನ್ ಬೇಕಣ್ಣ ನನಗೆ? ನಿಮ್ ಖುಷಿನೇ ನಮ್ ಖುಷಿ ಬಾಸು. ನೀವು ಖುಷಿಯಾಗಿರ್ಬೇಕು, ನೋಡೋ ನಮ್ ಜನಗಳು ಖುಷಿಯಾಗಿರ್ಬೇಕು. ಆದ್ರೆ ನೀನ್ ಲಾಸ್ಟ್ ಅಲ್ಲಿ ಎರಡೆರಡು ಪೀಸ್ ಉಳಿಸ್ಬಿಡು ಬಾಸು, ಸಾಕು ನಮ್ಗೆ, ಇನ್ನೇನು ಬೇಡ. ಆದ್ರೂ ಸ್ವಲ್ಪ ತರಲೆ ಐತೆ. ತಾಜಾ ತಾಜಾ ಹಂದಿ ಬಾಡು. ಜಚ್ಕೊಂಡಿರೋ ಶುಂಠಿ, ಕಲ್ಲುಪ್ಪು, ಅರಿಶಿಣ ಪುಡಿ, ತಣ್ಣೀರು, ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಬಾಡ ಐತೆ ಅಂತ. ಇದನ್ನ ನೋಡ್ಕೊಳ್ಳಿ, ಬೇಯ್ತಾ ಇದ್ದಂಗೆ ಲೋಕಿ ಬಾಸು ಅರ್ಧ ಖಾಲಿನೇ ಮಾಡ್ಬಿಡ್ತಾರೆ. ನಾನು ಖಾಲಿ ಮಾಡ್ತೀನಿ, ಜೊತೆಗೆ ನಾನು ಹಿಂದೆ ಇರೋ ಕ್ಯಾಮ್ರಾಮೇನು ಪಾರ್ಟ್ನರ್ ಇದಕ್ಕೆ. ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್? ಬಾಡೆಲ್ಲ ಚೆನ್ನಾಗಿ ಬೆಂದೈತೆ, ಈಗ ಇಳಿಸ್ಕೊಬಿಡೋಣ. ಬನ್ನಿ ಇವಾಗ ನೂಡಲ್ಸ್ ಬೇಯಿಸ್ಕೊಬಿಡೋಣ. ನೀರು, ನೀರು ಕುದೀತಾ ಇದೆ, ಈಗ ಸ್ವಲ್ಪ ಎಣ್ಣೆ ಹಾಕಬಿಡೋಣ. ನೂಡಲ್ಸು, ನೂಡಲ್ಸ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡೈತೆ, ಇಳಿಸ್ಕೊಬಿಡೋಣ ಈಗ. ನೂಡಲ್ಸ್ಗೆ ಚೆನ್ನಾಗಿ ಬಿಡಿ ಆಗಕ್ಕೆ ಎಣ್ಣೆ ಹಾಕೊಳ್ಳೋಣ. ಬನ್ನಿ ಇವಾಗ ಒಂದು ಅದ್ಭುತವಾಗಿರೋ ಪೋರ್ಕ್ ನೂಡಲ್ಸ್ ಮಾಡ್ಕೊಳ್ಳೋಣ. ಅಡುಗೆ ಎಣ್ಣೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಶುಂಠಿ, ಬೇಯಿಸ್ಕೊಂಡಿರೋ ಹಂದಿ ಬಾಡು, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ಎಲೆಕೋಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಸಿ ಬಟಾಣಿ, ನೂಡಲ್ಸು,
ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು, ಟೊಮೊಟೊ ಸಾಸು, ಪುಡಿ ಉಪ್ಪು, ಅಚ್ಕಾರದ ಪುಡಿ, ಈರುಳ್ಳಿ ಎಲೆ, ಕೊತ್ತಂಬರಿ ಸೊಪ್ಪು, ರೆಡಿ ಆಯ್ತು ಪೋರ್ಕ್ ನೂಡಲ್ಸ್. ತಿನ್ನೋದ್ರಲ್ಲಿ ಬರುತ್ತೆ ನಮ್ಮಿಬ್ರಿಗೂ ಮೆಡಲ್ಸ್. ಏನ್ ಮಾಡ್ತಿದ್ಯಾ? ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ಏ ಬಾಸ, ಬನ್ನಿ ಬಾಸು, ಬೇಗ ಹಂದಿ ನೂಡಲ್ಸ್ ತಗೊಂಡ್ ಬನ್ನಿ ಬಾಸು. ಯಾಕೋ ಏನ್ ಅರ್ಜೆಂಟು? ಲೋಕಿ ಬಸ್ಸು, ಇಲ್ಲಿ 5 ಜನ ನಿನ್ ಕಂಪ್ಯೂಟರ್ ಇಲ್ಲ ಬಿಡು, ನಿನಗೆ ಫಿಕ್ಸ್ ಮಿಡಲ್ಲು. ಹಂಗಂತೀಯ? ನನಗೆ ನನ್ನ ಫೇವ್ರೇಟು ಪೀಸ್ಕೊಳಕು ಬಾಸು, ಪೀಸ್ಕೊಳು. ಕಣ್ಣೇನು ಸೇದೋಗಿದ್ದತೆ ಲೋಕಿ ಬಾಸು ನಿನಗೆ? ಹೋಗಿರಿ ಮುಖ್ಯ. ಇದು ಕಿವಿ, ನಾನ್ ತಿನ್ಬಿಟ್ಟಾಯ್ತೀನಿ ದೊಡ್ಡ ಕವಿ. ಯಾವ ಡಬ್ಬ ನನ್ನ ಮಗ ಹೇಳ್ಕೊಟ್ಟ ಇದನ್ನ? ಹಂಗಾರೆ ಒಂದು ಪದ ಬಿಡೋಣ. ನಾನು ಪದ ಬಿಡೋನಲ್ಲ, ಬಾರ್ ತಿನ್ನೋನು. ಅಣ್ಣ, ನಿನ್ನ ಮೂತಿನೂ ಹಂದಿ ಮೂತಿ ಇದ್ದಂಗೆ ಅದಲ್ಲ ಅಣ್ಣ? ನಾನ್ ಸರ್ ಸುಂದ್ರ. ಯಪ್ಪ, ಬೆಳಿಗ್ಗೆ ಇದ್ರೆ ಕುಡಿತೀನಿ ಮನೇಲಿ ಒಂದ್ ಚೊಂಬ ಹಾಲ. ಕನ್ನಡ ಪಾಕಶಾಲೆಗೆ ಬಂದ್ರೆ ಪಿಕ್ಸು ಈ ಹಂದಿ ಬಾಲ. ಇದೇನೋ ಬಹಳ ವಿಚಿತ್ರವಾಗಿದೆ. ನೀನ್ ತಿನ್ಬಿಟ್ಟು ಆಗ್ಬೇಡ ನನ್ ಚೇಲ. ನೀವು ಮುಂದೆ ನಾವ್ ಹಿಂದೆ ಅಣ್ಣ, ಯಾವತ್ತಿರು ನಮ್ಮ ಬಾಸ್ ನೀವೇ ನಮ್ಮ ಮುಂದೆ. ಸೆಂಟಿಮೆಂಟ್ ಬರೆಸ್ತವನೆ. ನಮ್ಗೆ ಹಿಂಗೆ ಕೊಟ್ಟವ್ರೆ, ನಮ್ಗಿದೆಲ್ಲ ಸೂಟ್ ಆಗಲ್ಲ. ನಾವೇನಿದ್ರು ಚುಚ್ಚೋರಲ್ಲ, ಏನಿದ್ರು ಕಚ್ಚೋರು. ಅದ್ರಲ್ಲಿ ಇವತ್ತು ಹಂದಿ ನೂಡಲ್ಸು ಯಾರು ಮಾಡಿರ್ತಾರೆ, ಎಲ್ಲೂ ನೋಡಿರೋದಿಲ್ಲ, ಕೇಳಿರೋದಿಲ್ಲ. ಹಂಗೆ ಮಾಡವ್ರೆ ನಮ್ಮ ಬಾಸು. ಓಹೋ, ಈಗ ನೋಡಿ. ಏನಿದ್ರು ಇದ್ದೇ ಸರಿ. ನಿಮಗೆಲ್ಲ ಹಿಂಗೆ ಇಷ್ಟ ಅಲ್ವಾ? ನೋಡಿ ಈಗ. ಓಹೋ, ಸೂಪರು. ಒಂದೇ ಸರಿ ಬಿಟ್ಕೋಬೇಕು ಹಿಂಗೆ ನಮ್ಮ ಥರ. ಓಹೋ, ಚಿಕನ್ ನೂಡಲ್ಸ್ ತಿಂದಿದ್ದೀರಾ? ಗೋಬಿ ನೂಡಲ್ಸ್ ತಿಂದಿದ್ದೀರಾ? ಯಾವತ್ತಾರು ಹಂದಿ ನೂಡಲ್ಸ್ ತಿಂದಿದ್ದೀರಾ? ನಾನ್ ತಿಂತಾ ಇದ್ದೀನಿ. ಹೆಂಗದೆ ಗೊತ್ತಾ? ಮುಗಾಂಬೋಗೆ ಮಜಾ ಬಂತು. ಸೂಪರು. ಓಹೋ, ಸೂಪರು. ಒಳ್ಳೆ ಲಾಲಿಪಾಪ್ ಇದ್ದಂಗ ನೋಡ್ರಿ. ಸೂಪರು ಹಂದಿ ಮಾಂಸ ನೂಡಲ್ಸು. ಸೂಪರು. ಇವತ್ತು ವಿಭಿನ್ನವಾಗಿ ಪೋರ್ಕ್ ನೂಡಲ್ಸ್ ಮಾಡಿದ್ದೀವಿ. ಹಂದಿಲಿ ಏನು ಮಾಡಿದ್ರು ಸಖತ್ತಾಗಿರ್ತದೆ. ಅದರಲ್ಲಿ ನಿಮಗೆ ಬೇರೆ ಬೇರೆ ವೆರೈಟಿ ಥರ ತೋರಿಸ್ತೀವಿ ನಾವು. ನೀವು ಯಾವತ್ತೂ ನೋಡಿರಲೇಬಾರ್ದು. ಆ ನೂಡಲ್ಸು, ಆ ಟೇಸ್ಟು, ಆ ಹಂದಿ ಬಾಡು ಎಲ್ಲ ಮಿಕ್ಸ್ ಆಗಿಬಿಟ್ಟು ಕಳೆದೋಯ್ತಾ ಇದ್ದೀವಿ. ಫೇವ್ರೇಟು ಹಂದಿ ಪೀಸು ನೋಡ್ತಾ ಇರ್ಬೋದು ಹೆಂಗೆ ಅದ್ಭುತವಾಗೈತೆ ಅಂತ. ಮೊದಲೇ ಬೇಯಿಸಿದ್ದೀವಿ, ಅದರಲ್ಲಿ ಸಾಫ್ಟ್ ಆಗೈತೆ. ಆ ಸಾಸ್ಗಳು, ಮಸಾಲೆ, ಆ ಬಟಾಣಿ ಕಾಳು, ಆಹಾ, ಭಾಳ ಪೀಸ್ ನೋಡ್ರಿ. ಕೇಕ್ ಕಟ್ಟಾದಂಗೆ ಕಟ್ಟ ಆಯ್ತದೆ ನೋಡಿ ಈಗ. ಲೋಕಿ ಬಾಸ್ಗೋಸ್ಕರ ಆದರೂ ನಾವು ತಿಂಗ್ಳಿಗೆ ಒಂದ್ಸತನಾದರೂ ಹಂದಿ ಮಾಡ್ತಾ ಇರ್ತೀವಿ. ಅದರಲ್ಲೂ ವೆರೈಟಿಯಾಗಿ ನಿಮಗೆ ತೋರಿಸ್ತಾ ಇರ್ತೀವಿ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಸೂಪರ್ ಅಂಟಮ್ಮ, ಇವತ್ತು ಹೆಂಗಿತ್ತು ರೆಸಿಪಿ? ಮಾಡಿದ್ದು ಪೋರ್ಕ್ ನೂಡಲ್ಸ್. ಸ್ನೇಹಕ್ಕೆ ನಾವೇ ರೋಲ್ ಮಾಡಲ್ಸ್. ತಾಯಿಗೆ ಮಗುನ್ ಚಿಂತೆ, ಮಗುನ್ಗೆ ಎಲ್ರು ಚಿಂತೆ, ನಮಗೆ ಈ ಹಂದಿ ಬಾಡ್ದೆ ಚಿಂತೆ.
ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಫೈನ್ ಫೈನ್ ಹೆವಿ ಫೈನ್. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ.